14 ಮಾರ್ಚ್ 2025 ಹೋಳಿ ಹುಣ್ಣಿಮೆ ಚಂದ್ರಗ್ರಹಣ. ಸೂರ್ಯಗ್ರಹಣ ಹಾಗೂ ಚಂದ್ರಗ್ರಹಣವು ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ಹಾದು ಹೋಗುವ ವೇಳೆ ಸೂರ್ಯಗ್ರಹಣ ಸಂಭವಿಸುತ್ತದೆ. ಚಂದ್ರ ಹಾಗೂ ಸೂರ್ಯನ ನಡುವೆ ಭೂಮಿ ಹಾದು ಹೋಗುವಾಗ ಚಂದ್ರಗ್ರಹಣ ಸಂಭವಿಸುತ್ತದೆ ಎಂದು ಖಗೋಳಶಾಸ್ತ್ರ ಹೇಳುತ್ತದೆ. ಪುರಾಣಗಳ ಪ್ರಕಾರ ಸಮುದ್ರ ಮಂಥನದಿಂದ ಅಮೃತವನ್ನು ಕುಡಿಯಲೆತ್ನಿಸಿದ ರಾಹುವನ್ನು ವಿಷ್ಣು ಕೊಲ್ಲುತ್ತಾನೆ. ಇದರಿಂದ ರಾಹು ಮುಂಡ ಬೇರ್ಪಡುತ್ತದೆ. ರುಂಡವನ್ನು ರಾಹು ಎಂದು ಕರೆದರೆ ಮುಂಡವನ್ನು ಕೇತು ಎಂದು ಕರೆಯಲಾಯಿತು. ಈ ಘಟನೆ ಸೂರ್ಯ ಚಂದ್ರರ ಸೂಚನೆಯಂತೆ ನಡೆದ ಕಾರಣ ಪ್ರತಿ ವರ್ಷ ಅಮಾವಾಸ್ಯೆಯಂದು ರಾತ್ರಿ ಕೇತು ಸೂರ್ಯನನ್ನು ಆವರಿಸಲು ಪ್ರಯತ್ನಿಸುತ್ತಾನೆ. ಹುಣ್ಣಿಮೆಯಂದು ರಾತ್ರಿ ಚಂದ್ರನನ್ನು ರಾಹು ಆವರಿಸಲು ಪ್ರಯತ್ನಿಸುತ್ತಾನೆ. ಇದರಿಂದಾಗಿಯೇ ಗ್ರಹಣ ಸಂಭವಿಸುತ್ತದೆ ಎನ್ನಲಾಗಿದೆ. ಅನೇಕ ಸಂಸ್ಕೃತಿಗಳು ಗರ್ಭಿಣಿಯರು ಚಂದ್ರಗ್ರಹಣದ ಸಮಯದಲ್ಲಿ ಮನೆಯೊಳಗೆ ಇರಬೇಕೆಂದು ಮತ್ತು ಚಂದ್ರನ ಬೆಳಕಿಗೆ ಒಡ್ಡಿಕೊಳ್ಳುವುದನ್ನು ತಪ್ಪಿಸಬೇಕೆಂದು ಬಲವಾಗಿ ಸಲಹೆ ನೀಡುತ್ತವೆ, ಏಕೆಂದರೆ ಇದು ಹುಟ್ಟಲಿರುವ ಮಗುವಿಗೆ ಹಾನಿಯಾಗಬಹುದು ಎಂದು ನಂಬುತ್ತಾರೆ. ಆದಾಗ್ಯೂ ಈ ಹಕ್ಕುಗಳನ್ನು ಬೆಂಬಲಿಸಲು ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯ. ಈ ಗ್ರಹಣವು ಭಾರತೀಯ ಕಾಲಮಾನ ಬೆಳಿಗ್ಗೆ 9:27ಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ 12:28ಕ್ಕೆ ಉತ್ತುಂಗಕ್ಕೇರಿ ಮಧ್ಯಾಹ್ನ 3:15ಕ್ಕೆ ಮುಕ್ತಾಯಗೊಳ್ಳುತ್ತದೆ. ಮಾರ್ಚ್ 14, 2025ರಂದು ಸಂಭವಿಸುವ ಸಂಪೂರ್ಣ ಚಂದ್ರಗ್ರಹಣವು ಭಾರತದಿಂದ ಗೋಚರಿಸುವುದಿಲ್ಲ, ಏಕೆಂದರೆ ಇದು ಚಂದ್ರನು ದಿಗಂತದ ಕೆಳಗೆ ಇರುವಾಗ ಹಗಲಿನ ವೇಳೆಯಲ್ಲಿ ಸಂಭವಿಸುತ್ತದೆ.